ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಕ್ಲಾಸ್ 10, ಕ್ಲಾಸ್ 11 ಮತ್ತು ಕ್ಲಾಸ್ 12 ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಇಂಗ್ಲಿಷ್ನಲ್ಲಿ ಬೇಕಾದರೆ ಮೇಲೆ ಬರುವಂಥ ಐ ಬಟನ್ ಅನ್ನು ಕ್ಲಿಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಗಣಿತ ಭಾಗ 1 ಘಟಕ 6 ರಚನೆಗಳು ಕನ್ಸ್ಟ್ರಕ್ಷನ್ ಈ ಅಧ್ಯಾಯದ ಅಭ್ಯಾಸ 6.1 ಇದರಲ್ಲಿ ಪ್ರಶ್ನೆ 3ರ ಪರಿಹಾರವನ್ನು ಕಂಡುಹಿಡಿಯೋಣ. ಪ್ರಶ್ನೆ 3 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 7/5ರಷ್ಟಿರುವಂತೆ ರಚಿಸಿ. Construct a triangle with sides 5 cm, 6 cm and 7 cm and then another triangle whose sides are 7/5 of the corresponding sides of the first triangle. ಈ ಪ್ರಶ್ನೆಯಲ್ಲಿ ಮೊದಲಿಗೆ ನಾವು ಅನುಪಾತವನ್ನು ನೋಡಿಕೊಂಡು ಯಾವ ರೀತಿಯ ತ್ರಿಭುಜವನ್ನು ರಚಿಸಬೇಕು ಅಂತ ಇಲ್ಲಿ ಹೇಳ್ಬೋದು. ಮೊದಲಿಗೆ ಒಂದು ದತ್ತ ತ್ರಿಭುಜವನ್ನು ತೆಗೆದುಕೊಳ್ಳುವ. ನಾನಿಲ್ಲಿ ದತ್ತ ತ್ರಿಭುಜವನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಇರುವಂಥ ಅಥವಾ ನಾವು ರಚಿಸಬೇಕಾಗಿರುವಂಥ ತ್ರಿಭುಜವನ್ನು ABC ಅಂತ ತೆಗೆದುಕೊಳ್ತಾ ಇದ್ದೇನೆ. ಆಮೇಲೆ ನೀವಿಲ್ಲಿ ಅನುಪಾತವನ್ನು ಗಮನಿಸಿದ್ರೆ ಅನುಪಾತದಲ್ಲಿ ನೀವು ನೋಡ್ಬೋದು ಇಲ್ಲಿ ಅಂಶ ದೊಡ್ಡದಾಗಿದೆ, ಛೇದ ಚಿಕ್ಕದಾಗಿದೆ. ಹಾಗಾಗಿ ನಾವು ರಚಿಸಬೇಕಾಗಿರುವಂಥ ತ್ರಿಭುಜ ದತ್ತ ತ್ರಿಭುಜಕ್ಕಿಂತ ದೊಡ್ಡದಾಗಿರ್ತದೆ. ಅಂದರೆ ನಮಗೆ ಇಲ್ಲಿ ಸಿಗುವಂಥ ತ್ರಿಭುಜ ಈ ರೀತಿಯಲ್ಲಿ ಸಿಗ್ತದೆ. ಇದನ್ನು ನಾವು A' ಅಂತ ತೆಗೆದುಕೊಳ್ಳುವ, ಹಾಗೆ ಇದನ್ನು C' ಅಂತ ತೆಗೆದುಕೊಳ್ಳುವ. A', B, C' ನಾವು ರಚಿಸಬೇಕಾಗಿರುವಂತಹ ದೊಡ್ಡ ತ್ರಿಭುಜ, ಹಾಗೆ ABC ಎನ್ನುವುದು ದತ್ತ ತ್ರಿಭುಜ. ಮೊದಲು ನಾವು ಯಾವುದೇ ರೀತಿಯ ರಚನೆಗಳನ್ನು ಕೊಟ್ಟಾಗ ಇಲ್ಲಿ ಬಾಹುಗಳ ಅನುಪಾತವನ್ನು ನೋಡಬೇಕು, ಅದರಲ್ಲಿ ಅಂಶದ ಬೆಲೆಯನ್ನು ನೋಡಬೇಕು. ಅಂಶವು ಛೇದಕ್ಕಿಂತ ದೊಡ್ಡದಾಗಿದ್ದರೆ ನಾವು ರಚಿಸಬೇಕಾಗಿರುವಂಥ ತ್ರಿಭುಜವು ಕೊಟ್ಟಿರುವ ತ್ರಿಭುಜಕ್ಕಿಂತ ದೊಡ್ಡದಾಗಿರ್ತದೆ. ಒಂದು ವೇಳೆ ಅಂಶವು ಚಿಕ್ಕದಾಗಿದ್ದರೆ ಛೇದಕ್ಕಿಂತ, ಆಗ ನಾವು ರಚಿಸಬೇಕಾಗಿರುವಂತಹ ತ್ರಿಭುಜವು ದತ್ತ ತ್ರಿಭುಜಕ್ಕಿಂತ ಚಿಕ್ಕದಾಗಿರ್ತದೆ. ಅದರ ನಂತರ ಇಲ್ಲಿ ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ. 5 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ ರೀತಿ ABC ತ್ರಿಭುಜವನ್ನು ತೆಗೆದುಕೊಂಡು ಇಲ್ಲಿ ಯಾವುದೇ ಅಳತೆಯನ್ನು ತೆಗೆದುಕೊಳ್ಬೋದು. ಒಂದು ಅಳತೆಯನ್ನು ನೀವು ಪಾದವಾಗಿ ತೆಗೆದುಕೊಳ್ಳಿ. ನಾನಿಲ್ಲಿ BCಯನ್ನು 7 ಸೆಂಟಿಮೀಟರ್ ಅಂತ ತೆಗೆದುಕೊಳ್ತಾ ಇದ್ದೇನೆ. ಇದೇ ಅಳತೆ ನೀವು ತೆಗೆದುಕೊಳ್ಬೇಕು ಅಂತ ಏನೂ ಇಲ್ಲ, ಯಾವುದೇ ಅಳತೆಯನ್ನು ತೆಗೆದುಕೊಳ್ಬೋದು. ಇಲ್ಲಿ ಕೊಟ್ಟಿರುವ 3 ಅಳತೆಗಳಲ್ಲಿ ಯಾವುದಾದ್ರೂ ಒಂದು ಅಳತೆಯನ್ನು BC ಅಥವಾ ಪಾದವಾಗಿ ತೆಗೆದುಕೊಳ್ಳಿ. ಇಲ್ಲಿ ಇದನ್ನು 7 ಸೆಂಟಿಮೀಟರ್ ಅಂತ ತೆಗೆದುಕೊಳ್ತಾ ಇದ್ದೇನೆ, ಹಾಗೆ ಇದನ್ನು 5 ಸೆಂಟಿಮೀಟರ್ ಅಂತ, ಹಾಗೆ ಇದನ್ನು 6 ಸೆಂಟಿಮೀಟರ್ ಅಂತ ತೆಗೆದುಕೊಳ್ತಾ ಇದ್ದೇನೆ. ಇದು ನಾವು ಮೊದಲು ರಚಿಸುವ ಮೊದಲು ಮಾಡಬೇಕಾಗಿರುವಂಥದ್ದು. ಈ ರೀತಿ ಒಂದು ನೀವು ರಫ್ ಡಯಾಗ್ರಾಮ್ ಅನ್ನು ಮೊದಲು ಮಾಡಿಕೊಂಡು ಯಾವ ಅಳತೆಯನ್ನು ಯಾವ ಬಾಹುವಿಗೆ ತೆಗೆದುಕೊಳ್ತೀರಿ ಅಂತ ಬರೆಯಿರಿ. ಈ ರೀತಿ ಮಾಡಿದ ಮೇಲೆ ನಾವೀಗ ತ್ರಿಭುಜವನ್ನು ರಚಿಸುವ. ಮೊದಲಿಗೆ ನಾವು ದತ್ತ ತ್ರಿಭುಜವನ್ನು ರಚಿಸಬೇಕು. ದತ್ತ ತ್ರಿಭುಜವನ್ನು ರಚಿಸಬೇಕಾದ್ರೆ ಇಲ್ಲಿ BC ಪಾದವನ್ನು 7 ಸೆಂಟಿಮೀಟರ್ ಅಂತ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಅಳತೆ ಪಟ್ಟಿಯ ಸಹಾಯದಿಂದ 7 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ನಾನು 7 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ಒಂದು ರೇಖಾಖಂಡವನ್ನು ಎಳಿತಾ ಇದ್ದೇನೆ. ಇಲ್ಲಿ ನೀವು ಗಮನಿಸಬಹುದು. ಈ ರೀತಿ ಎಳೆದಂಥ ರೇಖಾಖಂಡಕ್ಕೆ BC ಅಂತ ಹೆಸರಿಸ್ತೇನೆ, ಯಾಕೆಂದರೆ ಇಲ್ಲಿ ನಾವು BC ಅಂತ ಬರೆದಿದ್ದೇವೆ. ಇದು 7 ಸೆಂಟಿಮೀಟರ್ ಆಗಿದೆ. ಇದರ ನಂತರ ನಾವೀಗ ದತ್ತ ತ್ರಿಭುಜವನ್ನು ರಚಿಸಬೇಕು. ಇಲ್ಲಿ ಬಾಹುವಿನ ಅಳತೆಯನ್ನು ನಾವು AB 5 ಸೆಂಟಿಮೀಟರ್ ಅಂತ ತೆಗೆದುಕೊಂಡಿದ್ದೇವೆ, ಹಾಗೆ AC ಬಾಹುವಿನ ಅಳತೆಯನ್ನು 6 ಸೆಂಟಿಮೀಟರ್ ಅಂತ ತೆಗೆದುಕೊಂಡಿದ್ದೇವೆ. ದತ್ತ ತ್ರಿಭುಜವನ್ನು ರಚಿಸಬೇಕಾದ್ರೆ ಮೊದಲಿಗೆ ಕೈವಾರವನ್ನು ತೆಗೆದುಕೊಂಡು ಕೈವಾರದ ಸಹಾಯದಿಂದ AB 5 ಸೆಂಟಿಮೀಟರ್ ಆಗಿರೋದ್ರಿಂದ ಅಳತೆ ಪಟ್ಟಿಯಲ್ಲಿ ಮೊದಲು 5 ಸೆಂಟಿಮೀಟರ್ ಅನ್ನು ತೆಗೆದುಕೊಳ್ಳಿ ಅಳತೆಯನ್ನು ಕೈವಾರದಲ್ಲಿ ಈ ರೀತಿ. ಆಮೇಲೆ ಇಲ್ಲಿ ಈ B-ಯನ್ನು ಕೇಂದ್ರವಾಗಿರಿಸಿಕೊಂಡು ಕೈವಾರವನ್ನು B-ಯಲ್ಲಿ ಇಟ್ಟು B-ಯನ್ನು ಕೇಂದ್ರವಾಗಿರಿಸಿಕೊಂಡು ಇಲ್ಲಿ ಒಂದು ಕಂಸವನ್ನು ಎಳಿಬೇಕು ಈ ರೀತಿ. ಆಮೇಲೆ ಅದೇ ರೀತಿ AC ಬಾಹುವನ್ನು ನಾವೀಗ ಇಲ್ಲಿ ರಚನೆ ಮಾಡಬೇಕು. AC ಬಾಹುವನ್ನು ರಚಿಸಲಿಕ್ಕೆ ಪುನಃ 6 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಳ್ಬೇಕು. ಕೈವಾರದ ಅಳತೆಯನ್ನು 6 ಸೆಂಟಿಮೀಟರ್ ಆಗಿ ತೆಗೆದುಕೊಂಡು ಹೀಗೆ 6 ಸೆಂಟಿಮೀಟರ್ ಆಗಿ ತೆಗೆದುಕೊಂಡು ಪುನಃ C-ಯನ್ನು ಕೇಂದ್ರವಾಗಿರಿಸಿಕೊಂಡು ಇಲ್ಲಿ ಮತ್ತೊಂದು ಕಂಸವನ್ನು ಎಳಿಬೇಕು.
ಈ ರೀತಿ ಕಂಸವನ್ನು ಎಳೆದಾಗ ಈ ಎರಡು ಕಂಸಗಳು ಒಂದನ್ನೊಂದು ಛೇದಿಸ್ತಾ ಇದೆ. ಆ ಛೇದಿಸುವಂಥ ಬಿಂದುವನ್ನು ನಾವು ಎ ಅಂತ ತೆಗೆದುಕೊಳ್ಳುವ. ಆಮೇಲೆ ಈ ಛೇದಿಸುವ ಬಿಂದು ಮತ್ತು ಬಿಯನ್ನು ಜೋಡಿಸಬೇಕು. ಈ ರೀತಿ ಜೋಡಿಸಿದಾಗ ನಿಮಗೆ ಇಲ್ಲಿ ದತ್ತ ತ್ರಿಭುಜ ಸಿಗ್ತದೆ. ಹಾಗೆ ಇಲ್ಲಿ ನಾನು ಇದನ್ನು ಕೂಡ ಜೋಡಿಸ್ತಾ ಇದ್ದೇನೆ. ಈ ರೀತಿ ಜೋಡಿಸಿದಾಗ ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ದತ್ತ ತ್ರಿಭುಜ ಸಿಕ್ಕಿದೆ. ಆ ತ್ರಿಭುಜದ ಹೆಸರು ABC ಎನ್ನುವುದು. ಈಗ ನಾವು ಈ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜವನ್ನು ರಚಿಸಬೇಕು. ಅದು A', B, C' ಆಗಿರಬೇಕು. ಇಲ್ಲಿ ಅನುಪಾತವನ್ನು ಕೊಟ್ಟಿದ್ದಾರೆ 7/5 ಅಂತೇಳಿ. ಅದನ್ನು ಯಾವ ರೀತಿಯಲ್ಲಿ ನೀವು ರಚನೆ ಮಾಡ್ತೀರಾ? ಇದನ್ನು ರಚಿಸಬೇಕಾದ್ರೆ ನಾವು ಮೊದಲಿಗೆ ಇಲ್ಲಿ ಒಂದು BX ಕಿರಣವನ್ನು ಎಳಿಬೇಕು. ಅದು ಈ BC ರೇಖಾಖಂಡಕ್ಕೆ 90 ಡಿಗ್ರಿಗಿಂತ ಕಡಿಮೆ ಕೋನವನ್ನು ಉಂಟು ಮಾಡಬೇಕು. ಈ ರೀತಿ ಈಗ BC ರೇಖಾಖಂಡವನ್ನು ತೆಗೆದುಕೊಂಡು ಒಂದು ರೇಖೆಯನ್ನು ಅಥವಾ ಒಂದು ಕಿರಣವನ್ನು ಎಳಿತಾ ಇದ್ದೇನೆ. ಇಲ್ಲಿ ಎಳೆಯುವಂಥ ಕಿರಣ ಈ BC ರೇಖಾಖಂಡದ ಜೊತೆ ಲಘು ಕೋನವನ್ನು ಉಂಟು ಮಾಡಬೇಕು. ಲಘು ಕೋನ ಅಂದರೆ 90 ಡಿಗ್ರಿಗಿಂತ ಕಡಿಮೆ. ಅಂದರೆ ನೀವು ಹೀಗೆ ಯಾವುದೇ ಅಳತೆಯನ್ನು ತೆಗೆದುಕೊಳ್ಬೋದು. ಈ ರೀತಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇದು 90 ಡಿಗ್ರಿ ಆಗ್ತದೆ ಅಥವಾ ಇದು 90 ಡಿಗ್ರಿಗಿಂತ ಹೆಚ್ಚಾಗ್ತದೆ. ಹಾಗಾಗಿ ಈ ರೀತಿಯನ್ನು ತೆಗೆದುಕೊಂಡು ಈ ಅಳತೆಯಲ್ಲಿ ಅಂದರೆ 90 ಡಿಗ್ರಿಗಿಂತ ಕಡಿಮೆ ಬರುವ ಹಾಗೆ ಒಂದು ಕಿರಣವನ್ನು ನಾವು ಎಳಿಬೇಕು. ಹೀಗೆ ಇದನ್ನು ನಾನು BX ಅಂತ ಗುರುತಿಸ್ತಾ ಇದ್ದೇನೆ. ಇದನ್ನು X ಅಂತ ತೆಗೆದುಕೊಳ್ತೇನೆ. ಈ ರೀತಿ ನಾವು ಇಲ್ಲಿ BX ಅಂತ ಕಿರಣವನ್ನು ಎಳೆಬೇಕು. ಅದು BC ರೇಖಾಖಂಡದ ಜೊತೆ 90 ಡಿಗ್ರಿಗಿಂತ ಕಡಿಮೆ ಅಂದರೆ ಲಘು ಕೋನವನ್ನು ಉಂಟು ಮಾಡ್ತಾ ಇರಬೇಕು. ಇದು ನಾವು ಮಾಡಬೇಕಾಗಿರುವಂಥ ಹಂತ. ಇದರ ನಂತರ ನಾವು ಮತ್ತೆ ಏನು ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ಅನುಪಾತವನ್ನು ನೋಡಬೇಕು. ಆ ಅನುಪಾತದಲ್ಲಿ ದೊಡ್ಡ ಅನುಪಾತ ಎಷ್ಟು ಅಥವಾ ದೊಡ್ಡ ಸಂಖ್ಯೆ ಯಾವುದು ಅಂತ ನೀವು ಗಮನಿಸ್ಬೋದು. ಇಲ್ಲಿ 7 ಮತ್ತು 5 ಇದೆ. ಇದರಲ್ಲಿ ದೊಡ್ಡ ಸಂಖ್ಯೆ 7 ಆಗಿದೆ. ಹಾಗಾಗಿ ಈ BX ಕಿರಣವನ್ನು 7 ಭಾಗಗಳಾಗಿ ವಿಂಗಡಿಸಬೇಕು. ಇದು ನಾವು ಮಾಡಲಿಕ್ಕೆ ಇರುವಂಥ ಮುಂದಿನ ಹಂತ. ಈಗ ಇದನ್ನು ನಾನು 7 ಭಾಗಗಳಾಗಿ ವಿಂಗಡಿಸ್ತಾ ಇದ್ದೇನೆ. ಯಾಕೆ 7 ಭಾಗ ಅಂದರೆ ನಮಗೆ ಕೊಟ್ಟಂಥ ಅನುಪಾತದಲ್ಲಿ ದೊಡ್ಡ ಸಂಖ್ಯೆಯನ್ನು ನೋಡಬೇಕು. ದೊಡ್ಡ ಸಂಖ್ಯೆ 7 ಇದೆ. ಹಾಗಾಗಿ ಇದನ್ನು 7 ಭಾಗಗಳಾಗಿ ನಾವು ವಿಂಗಡಿಸಬೇಕು. 4, 5, 6, 7 ಈ ರೀತಿ ವಿಂಗಡಿಸಿದ ನಂತರ ಇದನ್ನು ನಾನು ಹೆಸರಿಸ್ತಾ ಇದ್ದೇನೆ B1, B2, B3, B4, B5, B6, B7 ಈ ರೀತಿ ವಿಂಗಡಿಸಿ ಆದಮೇಲೆ ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ 7 ಭಾಗಗಳಿವೆ. ಈ 7 ಭಾಗಗಳು ಒಂದಕ್ಕೊಂದು ಸಮ ಆಗಿರ್ತವೆ. ಈ B1 ಹಾಗೆ B1, B2 ಇವೆಲ್ಲವೂ ಕೂಡ ಒಂದಕ್ಕೊಂದು ಸಮ ಆಗಿರುವಾಗೆ ನಾವಿಲ್ಲಿ 7 ಬಿಂದುಗಳನ್ನು ಗುರುತಿಸಬೇಕು. ಅದರ ನಂತರ ನಮಗೆ ಕೊಟ್ಟಿರುವಂಥ ಅನುಪಾತದಲ್ಲಿ ಛೇದ ಎಷ್ಟಿದೆ ಅಂತ ನೋಡಬೇಕು. ಛೇದ 5 ಇದೆ ಅಂದರೆ ಆ B5 ಅನ್ನು ನಾವು C ಜೊತೆ ಜೋಡಿಸಬೇಕು. ಯಾವಾಗಲೂ ಕೂಡ ನೀವು ತ್ರಿಭುಜ ರಚಿಸುವಾಗ ಛೇದದ ಬೆಲೆಯನ್ನು ನೋಡಿಕೊಂಡು ಇಲ್ಲಿ C ಜೊತೆ ಜೋಡಣೆಯನ್ನು ಮಾಡಬೇಕು. ಇಲ್ಲಿ ಛೇದದಲ್ಲಿ 5 ಇರೋದ್ರಿಂದ ಕೊಟ್ಟಿರುವ ಅನುಪಾತದಲ್ಲಿ 7/5 ಅಂತ ಇದೆ. ಅಂದರೆ ಛೇದ 5. ಹಾಗಾಗಿ B5 ಅನ್ನು C ಜೊತೆ ನಾನಿಲ್ಲಿ ಜೋಡಿಸ್ತಾ ಇದ್ದೇನೆ. ಈ ರೀತಿ ಇದನ್ನು ಜೋಡಿಸ್ತಾ ಇದ್ದೇನೆ. ಅದರ ನಂತರ ಈಗ B5Cಗೆ ಸಮಾಂತರವಾಗಿ ಇಲ್ಲಿ ನಾವು ಒಂದು ಸಮಾಂತರವಾಗಿ ಸಿಗುವ ಹಾಗೆ ಒಂದು ರೇಖೆಯನ್ನು ಎಳಿಬೇಕು. ಆ ರೇಖೆಯನ್ನು ಎಳಿಬೇಕಾದ್ರೆ ನಾವಿಲ್ಲಿ BC ರೇಖಾಖಂಡವನ್ನು ಹಾಗೆ BA ರೇಖಾಖಂಡವನ್ನು ವೃದ್ಧಿಸಬೇಕಾಗ್ತದೆ. ಯಾಕೆಂದರೆ ನಮಗೆ ಇಲ್ಲಿ ದತ್ತ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜ ಸಿಗ್ತಾ ಇದೆ. ಹಾಗಾಗಿ ಇದನ್ನು ನಾನು ವೃದ್ಧಿಸ್ತಾ ಇದ್ದೇನೆ. ಈ ರೀತಿ ಇದನ್ನು ವೃದ್ಧಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ BA ರೇಖಾಖಂಡವನ್ನು ಕೂಡ ಈ ರೀತಿ ವೃದ್ಧಿಸ್ತಾ ಇದ್ದೇನೆ. ಯಾಕೆಂದರೆ ನಮಗೆ ಇಲ್ಲಿ ದತ್ತ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜ ಸಿಗ್ತಾ ಇದೆ. ಆಮೇಲೆ ನಂತರ ನಾವೇನು ಮಾಡಬೇಕಂದ್ರೆ ಇಲ್ಲೀಗ B5Cಗೆ ಸಮಾಂತರವಾಗಿ B7 ಇಂದ ಒಂದು ರೇಖೆಯನ್ನು ಎಳಿಬೇಕು. ಅದು B5Cಗೆ ಸಮಾಂತರವಾಗಿರಬೇಕು. ಅದು ಈ BC ರೇಖಾಖಂಡ ವೃದ್ಧಿಸಿದ BC ರೇಖಾಖಂಡ ಏನಿದೆ ಅದನ್ನು ಛೇದಿಸಬೇಕು. ಇಲ್ಲಿ ಎಳೆದಂಥ ರೇಖೆ ಯಾವ ರೀತಿಯಲ್ಲಿ ಎಳಿತೀರಾ? ಅದನ್ನು ಎಳಿಬೇಕಾದ್ರೆ ಮೊದಲಿಗೆ ನೀವು ಯಾವುದೇ ಒಂದು ಅಳತೆಯನ್ನು ತೆಗೆದುಕೊಳ್ಳಿ. ಅಳತೆಯನ್ನು ತೆಗೆದುಕೊಂಡು Bಯನ್ನು ಕೇಂದ್ರವಾಗಿರಿಸಿಕೊಂಡು ಈ ರೀತಿ Bಯನ್ನು ಕೇಂದ್ರವಾಗಿರಿಸಿಕೊಂಡು ಇಲ್ಲಿ ಒಂದು ಕಂಸವನ್ನು ಎಳಿಬೇಕು. ಹೀಗೆ ಇದೇ ಅಳತೆಯನ್ನು ತೆಗೆದುಕೊಂಡು B7 ಅನ್ನು ಕೇಂದ್ರವಾಗಿರಿಸಿಕೊಂಡು ಇಲ್ಲಿ ಇನ್ನೊಂದು ಕಂಸವನ್ನು ಎಳಿಬೇಕು. ಆಮೇಲೆ ಇಲ್ಲಿ ಸಿಕ್ಕಂಥ ಕೋನ ಏನಿದೆ ಇದರ ಅಳತೆಯನ್ನು ಮಾಡಬೇಕು. ಈ ಅಳತೆಯನ್ನು ತೆಗೆದುಕೊಂಡು ಇದೇ ಅಳತೆಯನ್ನು ತೆಗೆದುಕೊಂಡು ಈಗ ಈ ನಾವು ತೆಗೆದುಕೊಂಡಂಥ ಕಂಸ ಏನಿದೆ ಇದು BX
ಕಿರಣವನ್ನ ಎಲ್ಲಿ ಕತ್ತರಿಸ್ತಾ ಇದೆ ಆ ಜಾಗದಲ್ಲಿ ಕೈವಾರದ ತುದಿಯನ್ನ ಇಟ್ಟು ಇದನ್ನ ಈ ರೀತಿ ಕತ್ತರಿಸಬೇಕು. ಇಲ್ಲಿ ನಿಮಗೀಗ ಛೇದಿಸುವ ಬಿಂದು ಸಿಗ್ತದೆ. ಇದನ್ನ ಮತ್ತೆ B7 ಅನ್ನ ನಾವು ಈಗ ಜೋಡಿಸಿ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಈ ರೀತಿ ಇಲ್ಲಿ ನೀವು ಗಮನಿಸಬಹುದು. ಇದನ್ನು ನಾನು ಜೋಡಿಸ್ತಾ ಇದ್ದೇನೆ. B7 ಮತ್ತೆ ಈ ವೃದ್ಧಿಸಿದ ರೇಖೆ ಹಾಗೆ ಈ ಕಂಸಗಳನ್ನು ಜೋಡಿಸ್ತಾ ಇದ್ದೇನೆ. ಹೀಗೆ ಜೋಡಿಸಿದಾಗ ಇಲ್ಲಿ ಈ ವೃದ್ಧಿಸಿದಾಗ ಇದು ಮುಂದಕ್ಕೆ ಇದು BC ರೇಖಾಖಂಡವನ್ನು ನಾವು ವೃದ್ಧಿಸಿದ ಜಾಗ ಏನಿದೆ ಅಲ್ಲಿ ಇದು ತಲುಪ್ತದೆ. ಇದನ್ನು ನಾವು C' ಅಂತ ತೆಗೆದುಕೊಳ್ಳುವ. ಇದರ ನಂತರ ನಾವೇನ್ ಮಾಡಬೇಕು, ಪುನಃ ಇಲ್ಲಿಂದ ಇಲ್ಲಿ ಒಂದು ರೇಖೆಯನ್ನು ಎಳಿಬೇಕು. ಇದು AC ಗೆ ಸಮಾಂತರವಾಗಿರಬೇಕು. AC ಗೆ ಸಮಾಂತರವಾಗಿ ರೇಖೆಯನ್ನು ಎಳಿಬೇಕಾದ್ರೆ ಅದೇ ವಿಧಾನವನ್ನು ನಾವು ಉಪಯೋಗಿಸಬೇಕು. ಮೊದಲು ನಾವಿಲ್ಲಿ ಈ C ಯನ್ನು ಕೇಂದ್ರವಾಗಿರಿಸಿಕೊಂಡು ಇಲ್ಲಿ ಒಂದು ಕಂಸವನ್ನು ಎಳಿಬೇಕು ಈ ರೀತಿ. ಅದರ ನಂತರ ಇದೇ ಅಳತೆಯನ್ನು ತೆಗೆದುಕೊಂಡು C' ಅನ್ನ ಕೇಂದ್ರವಾಗಿರಿಸಿಕೊಂಡು ಇಲ್ಲಿ ಒಂದು ಕಂಸವನ್ನು ಎಳಿತಾ ಇದ್ದೇನೆ. ಆಮೇಲೆ ಇಲ್ಲಿ ಎಳೆದಂಥ ಕಂಸದಲ್ಲಿ ಉಂಟಾದ ಕೋನ ಏನಿದೆ ಈ ಕೋನದ ಅಳತೆಯನ್ನ ಮಾಡಿ ಈ ರೀತಿ ಅಳತೆಯನ್ನ ಮಾಡಿ ನಾವು ಇಲ್ಲಿ ಎಳೆದಂಥ ಕಂಸ ಈ BC' ರೇಖಾಖಂಡವನ್ನ ಎಲ್ಲಿ ಛೇದಿಸ್ತಾ ಇದೆ ಆ ಜಾಗದಲ್ಲಿ ಕೈವಾರದ ತುದಿಯನ್ನ ಇಟ್ಟು ಇದನ್ನ ನಾವು ಕತ್ತರಿಸಬೇಕು. ಈಗ ನಮಗೆ ಇಲ್ಲಿ ಛೇದಿಸುವ ಬಿಂದು ಸಿಗ್ತದೆ. ಸೊ ಈ ಛೇದಿಸುವ ಬಿಂದು ಮತ್ತೆ C' ಅನ್ನ ಜೋಡಿಸಿ ಮುಂದಕ್ಕೆ ತೆಗೆದುಕೊಂಡು ಹೋದ್ರೆ ನೀವಿಲ್ಲಿ ಗಮನಿಸಬಹುದು. ಇದನ್ನ C' ಮತ್ತೆ ಛೇದಿಸುವ ಎರಡು ಕಂಸಗಳು ಛೇದಿಸಿದ ಬಿಂದು ಇದೆರಡನ್ನ ಜೋಡಿಸಿ ನಾನು ಮುಂದಕ್ಕೆ ತೆಗೆದುಕೊಂಡು ಹೋದ್ರೆ ಈ ರೇಖಾಖಂಡವು ಈ BA ವೃದ್ಧಿಸಿದ ಜಾಗ ಏನಿದೆ ಅಲ್ಲಿ ತಲುಪ್ತದೆ. ಇದನ್ನ ನಾವು A' ಅಂತ ಹೆಸರಿಸುವ. ಈಗ ನಮಗೆ ಬೇಕಾಗಿರುವಂತ ಅಪೇಕ್ಷಿತ ತ್ರಿಭುಜ ಸಿಕ್ಕಿದೆ. A' B C'. ಈ ತ್ರಿಭುಜ ನೀವು ಗಮನಿಸಬಹುದು. ನಮಗೆ ಕೊಟ್ಟಂತಹ ದತ್ತ ತ್ರಿಭುಜ ಏನಿದೆ ABC ಈ ತ್ರಿಭುಜಕ್ಕಿಂತ A', ತ್ರಿಭುಜವು 7/5 ದೊಡ್ಡದಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಹೀಗೆ ನೀವು ಯಾವುದೇ ಒಂದು ಪ್ರಶ್ನೆಯನ್ನು ಕೊಟ್ಟಾಗ ಅದಕ್ಕೆ ಅನುಗುಣವಾಗಿ ಕೊಟ್ಟಿರುವಂತ ಅನುಪಾತವನ್ನು ನೋಡಿಕೊಂಡು ತ್ರಿಭುಜವನ್ನು ರಚಿಸಬಹುದು. ರಚಿಸಿದ ನಂತರ ಇದಕ್ಕೆ ಅನುಗುಣವಾಗಿ ಹಂತಗಳನ್ನು ಬರಿಬೇಕಾಗ್ತದೆ. ಹಂತಗಳನ್ನು ನೀವು ನಿಮ್ಮದೇ ವಾಕ್ಯದಲ್ಲಿ ಬರೀಬಹುದು. ನಾವಿಲ್ಲಿ ಮೊದಲು ಏನು ಮಾಡಿದ್ದೇವೆ ಅಂದ್ರೆ ಒಂದು ದತ್ತ ತ್ರಿಭುಜವನ್ನು ರಚಿಸಿದ್ದೇವೆ. ಅದಕ್ಕೋಸ್ಕರ ನಾವಿಲ್ಲಿ ಈ ರೀತಿಯ ಅಳತೆಯನ್ನು ತೆಗೆದುಕೊಂಡಿದ್ದೇವೆ. ಆದ್ದರಿಂದ ಮೊದಲಿಗೆ ಪಾದವನ್ನು ರಚಿಸಿದ್ದೇವೆ. ಸೊ BC = 7 ಸೆಂಟಿಮೀಟರ್ ರೇಖಾಖಂಡವನ್ನು ಎಳಿಬೇಕು. ಆಮೇಲೆ ನಾವೇನು ಮಾಡಿದ್ದೇವೆ, ತ್ರಿಭುಜದ 2 ಬಾವುಗಳನ್ನು ರಚಿಸಿದ್ದೇವೆ. ಯಾವ ರೀತಿಯಲ್ಲಿ, ಕೈವಾರವನ್ನು ತೆಗೆದುಕೊಂಡು ಅಳತೆ ಪಟ್ಟಿಯ ಸಹಾಯದಿಂದ ಇದು 5 ಸೆಂಟಿಮೀಟರ್, ಅಲ್ಲಿ ನಾವು B ಯನ್ನು ಕೇಂದ್ರವಾಗಿರಿಸಿಕೊಂಡು ಇಲ್ಲಿ ಒಂದು ಕಂಸವನ್ನು ಎಳಿಬೇಕು. ಹಾಗೆ C ಯನ್ನು ಕೇಂದ್ರವಾಗಿರಿಸಿಕೊಂಡು 6 ಸೆಂಟಿಮೀಟರ್ ಅಳತೆಯನ್ನು ತೆಗೆದುಕೊಂಡು ಇಲ್ಲಿ ಒಂದು ಕಂಸವನ್ನು ಎಳಿಬೇಕು. ಆ ಛೇದಿಸುವ ಬಿಂದುವನ್ನು A ಅಂತ ತೆಗೆದುಕೊಳ್ಬೇಕು. ಸೊ ಇದು ನಾವು ಮಾಡಬೇಕಾಗಿರುವಂತ ಎರಡನೇ ಹಂತ. B ಯನ್ನು ಕೇಂದ್ರವಾಗಿರಿಸಿ 5 ಸೆಂಟಿಮೀಟರ್ ತ್ರಿಜ್ಯದಿಂದ ಕಂಸವನ್ನು ಎಳಿಬೇಕು. ಅದೇ ರೀತಿ C ಯನ್ನು ಕೇಂದ್ರವಾಗಿರಿಸಿ 6 ಸೆಂಟಿಮೀಟರ್ ತ್ರಿಜ್ಯದಿಂದ ಕಂಸವನ್ನು ಎಳಿಬೇಕು. 2 ಕಂಸಗಳು ಛೇದಿಸುವಂತ ಬಿಂದುವನ್ನು A ಅಂತ ಹೆಸರಿಸುವ. ಅದರ ನಂತರ ನಾವೇನ್ ಮಾಡ್ಬೇಕಂದ್ರೆ ಈ BC ಪಾದ ಏನಿದೆ ಇದರ ಜೊತೆ ಲಘುಕೋನ ಉಂಟಾಗುವಾಗೆ ಒಂದು ಕಿರಣವನ್ನು ಎಳಿಬೇಕು. ಅದನ್ನ BX ಅಂತ ನಾವು ತೆಗೆದುಕೊಂಡಿದ್ದೇವೆ. ಅದು ನಾವು ಮಾಡಬೇಕಾಗಿರುವಂತ ಮೂರನೇ ಹಂತ. BC ಯೊಂದಿಗೆ ಲಘುಕೋನ ಏರ್ಪಡುವಂತೆ ಒಂದು ಕಿರಣ BX ಅನ್ನ ಎಳಿಬೇಕು. ಆಮೇಲೆ ಮುಂದಿನ ಹಂತದಲ್ಲಿ ನಮಗೆ ಕೊಟ್ಟಿರುವಂತ ಅನುಪಾತವನ್ನ ಗಮನಿಸಿ ಅದರಲ್ಲಿರುವಂತ ದೊಡ್ಡ ಸಂಖ್ಯೆಯನ್ನ ನೋಡಬೇಕು. ಇಲ್ಲಿ ಕೊಟ್ಟಿರುವಂತ ಅನುಪಾತ 7/5. ಇಲ್ಲಿ ದೊಡ್ಡ ಸಂಖ್ಯೆ 7 ಆಗಿರೋದ್ರಿಂದ ನಾವು ಈ BX ಕಿರಣವನ್ನ 7 ಭಾಗಗಳಾಗಿ ವಿಂಗಡಿಸಬೇಕು. ಯಾವುದೇ ಒಂದು ನಿರ್ದಿಷ್ಟವಾದ ಅಳತೆಯನ್ನು ತೆಗೆದುಕೊಂಡು ಕೈವಾರದ ಸಹಾಯದಿಂದ ಇದನ್ನ 7 ಸಮಭಾಗಗಳಾಗಿ ವಿಂಗಡಿಸಬೇಕು. ಇದು ನಾವು ಮಾಡ್ಲಿಕ್ಕಿರುವಂತ ಮುಂದಿನ ಹಂತ. ಇಲ್ಲಿ ನೀವು ಗಮನಿಸಬಹುದು B1 = B1 B2. ಇಲ್ಲಿ ಸಿಕ್ಕಂತ ಎಲ್ಲಾ ಭಾಗಗಳು ಒಂದಕ್ಕೊಂದು ಸಮವಾಗಿರುವಾಗೆ BX ನ ಕಿರಣದ ಮೇಲೆ B1 B2 B3 ಈ ರೀತಿ 7 ಬಿಂದುಗಳನ್ನು ಗುರುತಿಸಬೇಕು. ಈ ರೀತಿ ಗುರುತಿಸಿದ ನಂತರ ನಮಗೆ ಕೊಟ್ಟಿರುವಂತ ಅನುಪಾತದಲ್ಲಿ ಛೇದ ಯಾವುದಿದೆ, ಎಷ್ಟಿದೆ ಅಂತ ನೋಡಬೇಕು. ಆ ಛೇದ ಅಂದ್ರೆ ಇಲ್ಲಿ 5 ಇದೆ, ಅಂದ್ರೆ B5 ಅನ್ನ C ಜೊತೆ ಜೋಡಿಸಬೇಕು. ಇದು ನಾವು ಮಾಡ್ಲಿಕ್ಕೆ ಇರುವಂತ ಮುಂದಿನ ಹಂತ. B5C ಅನ್ನು ಸೇರಿಸಬೇಕು. ಆಮೇಲೆ ಇದನ್ನು ವೃದ್ಧಿಸಬೇಕು. BC ಅನ್ನು ವೃದ್ಧಿಸಬೇಕು, ಹಾಗೆ BA ಅನ್ನು ವೃದ್ಧಿಸಬೇಕು. ಯಾಕೆಂದ್ರೆ ನಮ್ಗೆ ಇಲ್ಲಿ ದತ್ತ ತ್ರಿಭುಜಕ್ಕಿಂತ ದೊಡ್ಡದಾದ ತ್ರಿಭುಜ ಸಿಗ್ತಾ ಇದೆ. ಹಾಗಾಗಿ ಸೇರಿಸಿ BC ಮತ್ತೆ BA ಅನ್ನು ವೃದ್ಧಿಸಬೇಕು. ಅದರ ನಂತರ ನಾವೇನ್ ಮಾಡಬೇಕು, ಈ B5Cಗೆ ಸಮಾಂತರವಾಗಿರುವಂತೆ ಇಲ್ಲಿ B7 ಇಂದ ಇಲ್ಲಿ ಒಂದು ಸಮಾಂತರ ರೇಖೆಯನ್ನು ಎಳಿಬೇಕು. ಹಾಗಾಗಿ ಇಲ್ಲಿ ನೀವು ಗಮನಿಸಬಹುದು ನಾವಿಲ್ಲಿ ರೇಖೆಯನ್ನು ಎಳೆದಿದ್ದೇವೆ. ಅದು ನಾವು ಮಾಡ್ಲಿಕ್ಕೆ ಇರುವಂತ 6ನೇ ಹಂತ. B5C
ಸಿಗೆ ಸಮಾಂತರವಾಗಿರುವಂತೆ B7 ಮೂಲಕ ಒಂದು ರೇಖೆಯನ್ನು ಎಳಿಬೇಕು. ಇದು ವೃದ್ಧಿಸಿದ BC ಏನಿದೆ ಈ ರೇಖಾಖಂಡವನ್ನ ಇದು ಛೇದಿಸುವಂತೆ ಇರಬೇಕು, C' ಅಲ್ಲಿ ಛೇದಿಸುವಾಗಿರಬೇಕು. ಹಾಗೆ ಮುಂದಿನ ಹಂತದಲ್ಲಿ ಏನ್ ಮಾಡ್ಬೇಕಂದ್ರೆ AC ಗೆ ಸಮಾಂತರವಾಗಿ ಇಲ್ಲಿ ಒಂದು ಸಮಾಂತರ ರೇಖೆಯನ್ನು ಎಳಿಬೇಕು. ಸೊ CA ಅಥವಾ AC ಗೆ ಸಮಾಂತರವಾಗಿರುವಂತೆ C' ನ ಮೂಲಕ ಒಂದು ರೇಖೆಯನ್ನು ಎಳೆದು ಇದು ವೃದ್ಧಿಸಿದ BA ರೇಖಾಖಂಡ ಏನಿದೆ ಇದನ್ನ A' ಅಲ್ಲಿ ಛೇದಿಸುವಂತೆ ಇರಬೇಕು. ಈ ರೀತಿ ಮಾಡಿದ ಮೇಲೆ ನಮಗೆ ಬೇಕಾಗಿರುವಂತ ಅಪೇಕ್ಷಿತ ತ್ರಿಭುಜ ಇಲ್ಲಿ ಸಿಗ್ತದೆ. ಇಲ್ಲಿ ನೀವು ಒಂದು ವಿಷಯವನ್ನ ಗಮನಿಸಬಹುದು, ನಾವಿಲ್ಲಿ ವಿಭಜನೆ ಅಥವಾ ವಿಂಗಡಿಸಿದ್ದು BX ಕಿರಣವನ್ನ, ಆದ್ರೆ ನಮ್ಗೆ ಇಲ್ಲಿ ಬೇಕಾಗಿರುವಂತ ತ್ರಿಭುಜ ಸಿಕ್ಕಿದೆ. ಇದು ಯಾವ ರೀತಿಯಲ್ಲಿ ಸಾಧ್ಯ ಆಯಿತು ಅಥವಾ ನಮಗೆ ಇದು ಹೇಗೆ ಸಿಕ್ಕಿತು ಅನ್ನೋದನ್ನ ನಾವು ಇಲ್ಲಿ ಸಮರ್ಥನೆ ಅಥವಾ ಜಸ್ಟಿಫಿಕೇಶನ್ ಮೂಲಕ ಇಲ್ಲಿ ವಿವರಿಸೋಣ. ಇದನ್ನ ಆದ್ಮೇಲೆ ಇಲ್ಲಿ ನೀವು ಜಸ್ಟಿಫಿಕೇಶನ್ ಅಥವಾ ಸಮರ್ಥನೆಯನ್ನ ಬರೀಬೇಕಾಗ್ತದೆ. ಆ ಸಮರ್ಥನೆ ಏನು ಅಂತೇಳಿ ನಾನೀಗ ಇಲ್ಲಿ ವಿವರಿಸ್ತಾ ಇದ್ದೇನೆ. ಇದೇ ಚಿತ್ರವನ್ನ ನಾವಿಲ್ಲಿ ಏನು ಚಿತ್ರವನ್ನ ಮಾಡಿದ್ದೇವೆ ಅದೇ ಚಿತ್ರವನ್ನ ನಾನಿಲ್ಲಿ ಪುನಃ ಮಾಡಿದ್ದೇನೆ, ಅದನ್ನೇ ತೆಗೆದುಕೊಂಡಿದ್ದೇನೆ. ಇಲ್ಲಿ ಈಗ ಮೊದಲು ನೀವು ಗಮನಿಸಿದ್ರೆ ಈ ತ್ರಿಭುಜ ಮತ್ತೆ ಇದೆರಡನ್ನ ತೆಗೆದುಕೊಂಡ್ರೆ ಇಲ್ಲಿ B5C ರೇಖಾಖಂಡವು B7C' ಸಮಾಂತರವಾಗಿದೆ. ನಾವು ಆ ರೀತಿ ಸಮಾಂತರವಾಗಿರುವಾಗಿ ರೇಖೆಯನ್ನು ಎಳೆದಿದ್ದೇವೆ. ಹಾಗಾಗಿ ರಚನೆಯಿಂದ ಮೊದಲು ಅದನ್ನು ಬರೀತಾ ಇದ್ದೇನೆ. B5C ಯಾವುದಕ್ಕೆ ಸಮಾಂತರವಾಗಿದೆ? B7C' ಸಮಾಂತರವಾಗಿದೆ. ಕಾರಣ ರಚನೆ. ಆಮೇಲೆ ಈ ರೀತಿ ಸಮಾಂತರವಾಗಿದ್ದಲ್ಲಿ ನಾವಿಲ್ಲಿ ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಉಪಯೋಗಿಸಬಹುದು. ಥೇಲ್ಸ್ನ ಪ್ರಮೇಯದಲ್ಲಿ ನಾವು ಏನು ಕಲ್ತಿದ್ದೇವೆ? ಈ ರೀತಿ ಒಂದು ತ್ರಿಭುಜ ಇದ್ರೆ ಹಾಗೆ ಒಂದು ರೇಖೆ ಎರಡು ಬಾಹುಗಳನ್ನು ಛೇದಿಸ್ತಾ ಇದ್ರೆ ಹಾಗೆ ಈ ತ್ರಿಭುಜದಲ್ಲಿರುವಂಥ ಮಧ್ಯದಲ್ಲಿರುವಂಥ ರೇಖೆಯು ಒಂದು ಬಾಹುವಿಗೆ ಸಮಾಂತರವಾಗಿದ್ದಲ್ಲಿ ಅದು ಉಳಿದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತೇಳಿ ನಾವು ಥೇಲ್ಸ್ನ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯದಲ್ಲಿ ಕಲ್ತಿದ್ದೇವೆ. ಅಥವಾ ಇಂಗ್ಲಿಷ್ನಲ್ಲಿ ಇದನ್ನ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂತ ಹೇಳ್ತೇವೆ. ಈಗ ಅದೇ ಪ್ರಮೇಯವನ್ನು ನಾವಿಲ್ಲಿ ಉಪಯೋಗಿಸಬಹುದು. ಯಾಕೆಂದ್ರೆ ಇಲ್ಲಿ ನೀವು ಗಮನಿಸಿದ್ರೆ ಈ ರೀತಿ ತೆಗೆದುಕೊಂಡ್ರೆ ಇದನ್ನ B ಅಂತ, ಹಾಗೆ ಇದನ್ನ B5C ಹಾಗೆ B7C' ಅಂತ ತೆಗೆದುಕೊಂಡ್ರೆ ಇಲ್ಲಿ B5Cಯು ಇಲ್ಲಿ B7Cಗೆ ಸಮಾಂತರವಾಗಿದೆ. ಅಂದ್ರೆ ಈ ರೇಖಾಖಂಡವು ಈ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅಂತ ಹೇಳ್ಬೋದು. ಹಾಗಾಗಿ ನಾವಿಲ್ಲಿ ಬರೀಬಹುದು BC ಭಾಗಿಸು C' ಇಸ್ ಈಕ್ವಲ್ ಟು B5 ಭಾಗಿಸು B5B7. ಇದನ್ನ ಸಮೀಕರಣ 1 ಆಗಿ ತೆಗೆದುಕೊಳ್ಳುವ. ಆಮೇಲೆ ನೀವು ರಚನೆಯನ್ನು ನೋಡಿದ್ರೆ ರಚನೆಯಲ್ಲಿ ನಾವು ಯಾವ ರೀತಿಯಲ್ಲಿ ಇದನ್ನ ಸಮಭಾಗಗಳಾಗಿ ವಿಭಾಗಿಸಿದ್ದೇವೆ ಈ BX ಕಿರಣವನ್ನ 1 2 3 4 5 ಇಲ್ಲಿ 5 ಭಾಗ ಇದೆ. ಹಾಗೆ ಇಲ್ಲಿ 1 2 ಭಾಗ ಇದೆ. ಹಾಗಾಗಿ ನಾವಿಲ್ಲಿ ಬರೀಬಹುದು B1 B5 ಅಂದ್ರೆ 5 ಹಾಗೆ B5 to B7 ಅಂದ್ರೆ 2. ಸೊ B5 ಭಾಗಿಸು B5 B7 ಅಂದ್ರೆ 5 ಭಾಗಿಸು 2. ಯಾಕೆ ಈ ರೀತಿ ಸಿಗ್ತಾ ಇದೆ ಅಂದ್ರೆ ನಾವು ರಚನೆಯಲ್ಲಿ ಆ ರೀತಿ ಅದನ್ನ ಭಾಗಗಳಾಗಿ ವಿಂಗಡಿಸಿದ್ದೇವೆ. ಈಗ ಸಮೀಕರಣ 1 ಮತ್ತೆ 2 ನೀವು ಗಮನಿಸಿದ್ರೆ ಇಲ್ಲಿ ಎರಡರಲ್ಲೂ ಕೂಡ B5 ಭಾಗಿಸು B5 B7 ಅಂತ ಇದೆ. ಈಗ BC ಭಾಗಿಸು C1 ಇದಕ್ಕೆ ಸಮ, ಆದ್ರೆ ಇದು ಇದಕ್ಕೆ ಸಮ ಆಗಿರೋದ್ರಿಂದ ನಾವಿಲ್ಲಿ ಏನು ಹೇಳ್ಬೋದು? BC ಭಾಗಿಸು C' ಇದಕ್ಕೆ ಸಮ ಅಂತ ಬರೀಬಹುದು ಸಮೀಕರಣ 1 ಮತ್ತೆ 2ರಿಂದ. ಹಾಗಾಗಿ ಅದನ್ನ ಬರೀತಾ ಇದ್ದೇನೆ. BC ಭಾಗಿಸು C' ಇಸ್ ಈಕ್ವಲ್ ಟು 5 ಭಾಗಿಸು 2. ಆಮೇಲೆ ಇಲ್ಲಿ ವ್ಯುತ್ಕ್ರಮ ಮಾಡಿದಾಗ ವ್ಯುತ್ಕ್ರಮ ಅಂದ್ರೆ ಅಂಶ ಮತ್ತೆ ಛೇದವನ್ನ ಆಚೀಚೆ ಮಾಡಿ ಬರೆಯುವುದು. ಇಲ್ಲಿ ಅಂಶವನ್ನ ಇಲ್ಲಿ ಬರೀತಾ ಇದ್ದೇನೆ, ಹಾಗೆ ಛೇದವನ್ನ ಇಲ್ಲಿಗೆ ತೆಗೆದುಕೊಂಡು ಬಂದಾಗ ಅದೇ ರೀತಿ ಇಲ್ಲಿ ಕೂಡ ಇದನ್ನ ಇಲ್ಲಿಗೆ ತೆಗೆದುಕೊಂಡು ಬಂದಾಗ ಹಾಗೆ ಇಲ್ಲಿಗೆ ತೆಗೆದುಕೊಂಡು ಹೋದಾಗ ನಮಗೆ ಸಿಗ್ತಾ ಇದೆ C' ಭಾಗಿಸು BC ಇಸ್ ಈಕ್ವಲ್ ಟು 2 ಭಾಗಿಸು 5. ಆದ್ರೆ ನಮ್ಗೆ ಇಲ್ಲಿ ಏನು ಬೇಕಾಗಿರುವಂಥದ್ದು, ನಾವಿಲ್ಲಿ ತೋರಿಸಬೇಕಾಗಿರುವಂಥದ್ದು ಏನು ಅಂದ್ರೆ ನಾವು ರಚಿಸಿದಂಥದ್ದು ABC ತ್ರಿಭುಜ, ಇದು ದತ್ತ ತ್ರಿಭುಜ. ಹಾಗೆ ಈ ತ್ರಿಭುಜಕ್ಕಿಂತ ದೊಡ್ಡದಾದಂಥ ಇನ್ನೊಂದು ತ್ರಿಭುಜವನ್ನು ರಚಿಸಿದ್ದೇವೆ A', ನಾವಿಲ್ಲಿ ತೋರಿಸಬೇಕು ಈ ತ್ರಿಭುಜ ಏನಿದೆ, ನಾವು ರಚಿಸಿದಂಥ ದೊಡ್ಡ ತ್ರಿಭುಜ ಏನಿದೆ, ಈ ತ್ರಿಭುಜದ ಪ್ರತಿಯೊಂದು ಬಾವು ಈ ABC ತ್ರಿಭುಜದ ಬಾವುಗಿಂತ ಹೆಚ್ಚಿದೆ ಅಂತೇಳಿ ನಾವು ತೋರಿಸಬೇಕು. ಅಂದ್ರೆ 7/5ಕ್ಕಿಂತ ಹೆಚ್ಚಿದೆ ಅಂತೇಳಿ ಆ ಅನುಪಾತದಲ್ಲಿ ಇದೆ ಅಂತ ತೋರಿಸಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಈ ತ್ರಿಭುಜದ ಬಾವುಗಳ ಅನುಪಾತವನ್ನು ತೆಗೆದುಕೊಳ್ತಾ ಇದ್ದೇನೆ. BC' ಭಾಗಿಸು BC ಅಂತ ತೆಗೆದುಕೊಳ್ತಾ ಇದ್ದೇನೆ. ಈ ಒಂದು ತ್ರಿಭುಜದ ಅನುಪಾತವನ್ನು ನಾವು ತೆಗೆದುಕೊಳ್ಳುವ. ABC ತ್ರಿಭುಜದಲ್ಲಿ BC ಬಾಹುವನ್ನು ತೆಗೆದುಕೊಳ್ತಾ ಇದ್ದೇನೆ, ಹಾಗೆ A', B, C' ತ್ರಿಭುಜದಲ್ಲಿ C' ಬಾಹುವನ್ನು ತೆಗೆದುಕೊಳ್ತಾ ಇದ್ದೇನೆ.
ಇಲ್ಲಿ ಬಿ ಸಿ ಡ್ಯಾಶ್ ಭಾಗಿಸು ಬಿ ಸಿ ತೆಗೆದುಕೊಂಡ ನಂತರ ಬಿ ಸಿ ಡ್ಯಾಶ್ ಅಂದರೆ ನಾವು ಇದನ್ನು ಬಿ ಸಿ ಪ್ಲಸ್ ಸಿ ಸಿ ಡ್ಯಾಶ್ ಅಂತ ಕೂಡ ಬರಿಬೋದು. ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು ಬಿ ಸಿ ಡ್ಯಾಶ್ ಅಂದರೆ ಇದು ಪ್ಲಸ್ ಇದು, ಹಾಗಾಗಿ ಆ ರೀತಿ ಬರೀತಾ ಇದ್ದೇನೆ. ಆಮೇಲೆ ಇಲ್ಲಿ ಛೇದವನ್ನು ಬೇರೆ ಬೇರೆಯಾಗಿ ಬರೀತಾ ಇದ್ದೇನೆ. ಸೊ ನಮಗೆ ಸಿಗ್ತಾ ಇದೆ ಬಿ ಸಿ ಭಾಗಿಸು ಬಿ ಸಿ ಪ್ಲಸ್ ಸಿ ಸಿ ಡ್ಯಾಶ್ ಭಾಗಿಸು ಬಿ ಸಿ. ಅಂಶ ಮತ್ತು ಛೇದದಲ್ಲಿ ಒಂದೇ ಬೆಲೆ ಇರುವುದರಿಂದ ಇದು 1 ಅಂತ ಸಿಗ್ತದೆ. ಹಾಗೆ ಸಿ ಸಿ ಡ್ಯಾಶ್ ಭಾಗಿಸು ಬಿ ಸಿ ಅಂದರೆ ಇಲ್ಲಿ 2/5 ಅಂತ ಸಿಕ್ಕಿದೆ. ಸೊ ಇಲ್ಲಿ ನಮಗೆ ಛೇದ 5 ಇದೆ, ಲಾಸ ತೆಗೆದುಕೊಂಡಾಗ ಇಲ್ಲಿ ಸಿಗ್ತಾ ಇದೆ 5 × 1 ಅಂದರೆ 5, 5 + 2 ಭಾಗಿಸು 5 ಅಂದರೆ 7/5. ಸೊ ಬಿ ಸಿ ಡ್ಯಾಶ್ ಭಾಗಿಸು ಬಿ ಸಿ ಅಂದರೆ 7/5 ಅಂತ ನಮಗೆ ಸಿಕ್ಕಿತು. ನಂತರ ನಾವಿಲ್ಲಿ ಈಗ ನಮಗೆ ಒಂದು ಬಾವಿನ ಅನುಪಾತ ಸಿಕ್ಕಿದೆ. ಅಂದರೆ ಈ ಎ ಬಿ ಸಿ ಮತ್ತು ಎ ಡ್ಯಾಶ್ ಬಿ ಸಿ ಡ್ಯಾಶ್ ತ್ರಿಭುಜದಲ್ಲಿ ಈ ಬಿ ಸಿ ಬಾವು ಏನಿದೆ, ಈ ದತ್ತ ತ್ರಿಭುಜದ ಬಿ ಸಿ ಬಾವು ಬಿ ಸಿ ಡ್ಯಾಶ್ ಬಾವಿನ 7/5 ಅಂತ ಇಲ್ಲಿ ಸಿಕ್ಕಿದೆ. ಆದರೆ ನಾವು ಏನನ್ನು ತೋರಿಸಬೇಕು, ಪ್ರತಿಯೊಂದು ಬಾವು ಅಂದರೆ ಎ ಬಿ ಹಾಗೆ ಎ ಸಿ ಎಲ್ಲ ಬಾವುಗಳು ಕೂಡ ಈ ದೊಡ್ಡ ತ್ರಿಭುಜದ 7/5 ಅಂತ ತೋರಿಸಬೇಕು. ಅದಕ್ಕೋಸ್ಕರ ನಾವಿಲ್ಲೀಗ ಈ 2 ತ್ರಿಭುಜಗಳನ್ನು ತೆಗೆದುಕೊಳ್ಳುವ. ಇಲ್ಲಿ ನೀವು ಗಮನಿಸಿದರೆ ಸಿ ಎ ಈ ರೇಖೆಯು ಸಿ ಡ್ಯಾಶ್ ಎ ಡ್ಯಾಶ್ಗೆ ಸಮಾಂತರವಾಗಿದೆ. ಆದ್ರಿಂದ ನಾವಿಲ್ಲಿ ಇನ್ನೊಂದು ಗುಣವನ್ನು ಉಪಯೋಗಿಸಬಹುದು. ಈಗ 2 ರೇಖೆಗಳು ಸಮಾಂತರವಾಗಿದ್ದಲ್ಲಿ ಅದನ್ನು ಒಂದು ರೇಖೆ ಛೇದಿಸ್ತಾ ಇದ್ರೆ ಅಲ್ಲಿ ಉಂಟಾಗುವಂಥ ಅನುರೂಪ ಕೋನಗಳು ಯಾವಾಗಲೂ ಸಮ ಆಗಿರ್ತದೆ. ಹಾಗಾಗಿ ಇಲ್ಲಿ ಕೂಡ ಅದೇ ರೀತಿ ಇದೆ. ನೀವು ಇಲ್ಲಿ ಗಮನಿಸಿದ್ರೆ ಈ ರೀತಿ ಇದನ್ನು ನಾನು ತಿರುಗಿಸಿದ್ರೆ ಇಲ್ಲಿ 2 ಸಮಾಂತರವಾಗಿರುವ ರೇಖೆಗಳಿದೆ, ಹಾಗೆ ಇಲ್ಲಿ ಇನ್ನೊಂದು ರೇಖೆ ಇದೆ, ಇದೆರಡನ್ನ ಅದು ಛೇದಿಸ್ತಾ ಇದೆ ಈ ರೀತಿ. ಹಾಗಾಗಿ ಈ ಕೋನ ಇದಕ್ಕೆ ಸಮ ಆಗಿರ್ತದೆ, ಅದೇ ರೀತಿ ಈ ಕೋನ ಇದಕ್ಕೆ ಸಮ ಆಗಿರ್ತದೆ. ಆ ಗುಣವನ್ನು ಉಪಯೋಗಿಸಿ ನಾವಿಲ್ಲಿ ಏನು ಹೇಳ್ಬೋದು ಅಂದರೆ ಈ 2 ತ್ರಿಭುಜಗಳು ಅಂದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್ಗಳು ಸಮರೂಪಿ ತ್ರಿಭುಜಗಳು ಅಂತೇಳಿ ಬರೀಬೋದು. ಹಾಗಾಗಿ ಅದನ್ನು ಬರೀತಾ ಇದ್ದೇನೆ. ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್. ಕಾರಣ ಎ ಸಮರೂಪತೆಯ ನಿರ್ಧಾರಕ ಗುಣ. ಇಲ್ಲಿ 2 ತ್ರಿಭುಜಗಳು ಸಮರೂಪಿಗಳಾಗಿದ್ದಲ್ಲಿ ನಮಗೆ ಗೊತ್ತಿದೆ ಸಮರೂಪ ತ್ರಿಭುಜಗಳ ಅನುರೂಪ ಭಾಗಗಳು ಸಮಾನುಪಾತದಲ್ಲಿರ್ತವೆ, ಅಂದರೆ ಅನುರೂಪ ಬಾವುಗಳ ಅನುಪಾತ ಸಮವಾಗಿರ್ತದೆ. ಹಾಗಾಗಿ ಇಲ್ಲಿ ನಾವು ಹೇಳ್ಬೋದು ಇಲ್ಲಿ ಎ ಡ್ಯಾಶ್ ಬಿ ಇದಕ್ಕೆ ಅನುರೂಪವಾಗಿರುವಂಥ ಬಾವು ಯಾವುದು, ಈ 2 ಕೋನಗಳು ಸಮ ಆಗಿರೋದ್ರಿಂದ ಇಲ್ಲಿ ಯಾವ ಬಾವುವನ್ನು ನಾವು ತೆಗೆದುಕೊಳ್ಬೋದು. ಈಗ ಈ ಕೋನ ಸಮ ಆಗಿರೋದ್ರಿಂದ ಇದಕ್ಕೆ ಅಭಿಮುಖವಾಗಿರುವಂಥ ಬಾವು ಯಾವುದು, ಎ ಡ್ಯಾಶ್ ಬಿ. ಹಾಗೆ ಈ ಕೋನ ಇದಕ್ಕೆ ಸಮ ಆಗಿರೋದ್ರಿಂದ ಇದಕ್ಕೆ ಅಭಿಮುಖವಾಗಿರುವ ಬಾವು ಎ ಬಿ. ಸೊ ಎ ಡ್ಯಾಶ್ ಬಿ ಭಾಗಿಸು ಎ ಬಿ ಅಂತ ತೆಗೆದುಕೊಳ್ಬೋದು, ಒಂದು ಬಾವಿನ ಅನುಪಾತ. ಆಮೇಲೆ ಇಲ್ಲಿ ಈ 2 ಕೋನಗಳು ಸಮ, ಈ ಕೋನಕ್ಕೆ ಅಭಿಮುಖವಾಗಿರುವ ಬಾವು ಬಿ ಸಿ ಡ್ಯಾಶ್ ಭಾಗಿಸು ಈ ಕೋನಕ್ಕೆ ಅಭಿಮುಖವಾಗಿರುವ ಬಾವು ಬಿ ಸಿ. ಸೊ ಭಾಗಿಸು ಬಿ ಸಿ. ಅದೇ ರೀತಿ ಉಳಿದಿರುವ ಬಾವು ಯಾವುದು, ಎ ಸಿ ಡ್ಯಾಶ್ ಭಾಗಿಸು ಎ ಡ್ಯಾಶ್ ಸಿ ಡ್ಯಾಶ್ ಭಾಗಿಸು ಎ ಸಿ ಅಂತ ಈ ರೀತಿ ಅನುಪಾತವನ್ನು ಬರೀಬೋದು. ಹಾಗಾಗಿ ಅದನ್ನು ಬರೀತಾ ಇದ್ದೇನೆ. ಕಾರಣ ಏನು, ಈ 2 ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು. ಆದರೆ ನಮಗೀಗ ಇಲ್ಲಿ ಗೊತ್ತಿದೆ ಸಮೀಕರಣ 3ರಲ್ಲಿ ಇಲ್ಲಿ ನಮಗೆ ಸಿಕ್ಕಿದೆ ಬಿ ಸಿ ಡ್ಯಾಶ್ ಭಾಗಿಸು ಬಿ ಸಿ ಅಂದರೆ 7/5 ಅಂತೇಳಿ. ಹಾಗೆ ಈ ಬಿ ಸಿ ಡ್ಯಾಶ್ ಬಿ ಸಿ ಇದಕ್ಕೆ ಸಮ ಆಗಿರೋದ್ರಿಂದ ಇವೆಲ್ಲವೂ ಕೂಡ ಯಾವುದಕ್ಕೆ ಸಮ ಅಂತ ನಾವು ಬರೀಬೋದು, 7/5ಕ್ಕೆ ಸಮ ಅಂತ ಬರೀಬೋದು. ಕಾರಣ ಏನು, ಸಮೀಕರಣ 3ರಿಂದ. ಈ ರೀತಿ ಎಲ್ಲ ಬಾವುಗಳು 7/5ಕ್ಕೆ ಸಮ ಅಂತೇಳಿದ್ರೆ ಏನರ್ಥ, ನಾವಿಲ್ಲಿ ಹೇಳ್ಬೋದು ಈ ದತ್ತ ತ್ರಿಭುಜ ನಾವೇನು ಮೊದಲಿಗೆ ತೆಗೆದುಕೊಂಡಿದ್ದೇವೆ ಹಾಗೆ ರಚಿಸಿದಂಥ ತ್ರಿಭುಜ ಏನಿದೆ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಇದೆರಡರ ಬಾವುಗಳು 7/5 ಅನುಪಾತದಲ್ಲಿದೆ ಅಂತ ಹೇಳ್ಬೋದು. ಅಥವಾ ನೀವು ಬೇಕಾದರೆ ಈ ರೀತಿ ಇನ್ನೂ ವಿಸ್ತರಿಸಿ ಬರಿಬೋದು. ಎ ಡ್ಯಾಶ್ ಬಿ ಭಾಗಿಸು ಎ ಬಿ ಇಸ್ ಈಕ್ವಲ್ ಟು 7/5, ಹಾಗೆ ಬಿ ಸಿ ಡ್ಯಾಶ್ ಭಾಗಿಸು ಬಿ ಸಿ ಇಸ್ ಈಕ್ವಲ್ ಟು 7/5, ಎ ಡ್ಯಾಶ್ ಸಿ ಡ್ಯಾಶ್ ಭಾಗಿಸು ಎ ಸಿ ಇಸ್ ಈಕ್ವಲ್ ಟು 7/5. ಹಾಗೆ ಈ ಎ ಬಿಯನ್ನು ಈ ಕಡೆಗೆ ತೆಗೆದುಕೊಂಡು ಹೋದಾಗ ಎ ಡ್ಯಾಶ್ ಬಿ ಇಸ್ ಈಕ್ವಲ್ ಟು 7/5 ಎ ಬಿ ಅಂತ ಸಿಗ್ತದೆ. ಹಾಗೆ ಬಿ ಸಿ ಡ್ಯಾಶ್ ಇಸ್ ಈಕ್ವಲ್ ಟು 7/5 ಬಿ ಸಿ. ಅದೇ ರೀತಿ ಎ ಡ್ಯಾಶ್ ಸಿ ಡ್ಯಾಶ್ ಇಸ್ ಈಕ್ವಲ್ ಟು 7/5 ಎ ಸಿ ಅಂತ ಸಿಗ್ತದೆ. ಇಲ್ಲಿ ನೀವು ಗಮನಿಸ್ಬೋದು ಇದೆಲ್ಲವೂ ಈ 3 ಬಾವುಗಳು ದೊಡ್ಡ ತ್ರಿಭುಜದ ಬಾವುಗಳು. ಹಾಗೆ ಎ ಬಿ ಬಿ ಸಿ ಹಾಗೆ ಎ ಸಿ ಇವೆಲ್ಲವೂ ಕೂಡ ದತ್ತ ತ್ರಿಭುಜದ ಬಾವುಗಳು. ಹಾಗಾಗಿ ನಾವಿಲ್ಲಿ ತೋರಿಸಿದ್ದೇವೆ ನಾವು ರಚಿಸಿದಂತಹ ದೊಡ್ಡ ತ್ರಿಭುಜ ಏನಿದೆ ಅದರ ಪ್ರತಿಯೊಂದು ಬಾವು ದತ್ತ ತ್ರಿಭುಜದ 7/5 ಸಮವಾಗಿದೆ ಅಂತೇಳಿ ನಾವಿಲ್ಲಿ ತೋರಿಸಿದ್ದೇವೆ. ಈ ರೀತಿ ನೀವು ಸಮರ್ಥನೆ ಅಥವಾ ಜಸ್ಟಿಫಿಕೇಶನ್ ಅನ್ನು ಬರೀಬಹುದು. ಅಭ್ಯಾಸ 6.1ರಲ್ಲಿ ಮೊದಲಿಗೆ ಅಲ್ಲಿ ಕೇಳಿದ್ದಾರೆ ಪ್ರತಿಯೊಂದಕ್ಕೂ ಸಮರ್ಥನೆಯನ್ನ ಕೊಡಿ ಅಂತೇಳಿ. ಹಾಗಾಗಿ ನಾನಿಲ್ಲಿ
ಬರೆದಿದ್ದೇನೆ. ಪರೀಕ್ಷೆಯಲ್ಲಿ ಕೂಡ ಸಮರ್ಥನೆಯನ್ನು ಕೇಳಿದರೆ ನೀವು ಈ ರೀತಿ ಅದನ್ನು ಬರೀಬಹುದು. ಇದು ಅಭ್ಯಾಸ 6.1 ಪ್ರಶ್ನೆ 3ರ ಪರಿಹಾರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಶನ್ ಬೇಕಾದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದ.